ಓಂ ಜನ್ಮಾದ್ಯಸೇತಃ ಓಂ ಉತ್ಪತ್ತಿ ಸ್ಥಿತಿ ಸಂಹಾರಾಃ ನಿಯತಿ ಜ್ಞಾನಮಾವೃತಿಃ ಬಂಧಮೋಕ್ಷೌ ಚ ಪುರುಷಾದ್ ಯಸ್ಮಾತ್ ಸ ಹರಿದೇಕರಾಟ್. ಜನ್ಮಾಧಿಕರಣಕ್ಕೆ ಸಂಬಂಧಿಸಿದಂತೆ ಏನು ಎರಡನೇ ಸೂತ್ರ ಇದೆ, ಆ ಸೂತ್ರದ ಭಾಷ್ಯಕ್ಕೆ ಸಂಬಂಧಿಸಿದಂತೆ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪಿಕಾ ಇದನ್ನು ನೋಡಿ ನಾವು ಸಮಾಪ್ತ ಮಾಡಿದ್ದೇವೆ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ತತ್ವ ಪ್ರಕಾಶಿಕ. ತತ್ರ ಶ್ರುತ್ಯುಕ್ತ ಬ್ರಹ್ಮಣಃ ವಿಷ್ಣುತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರಸ್ಯ ಸಂಗತಿಃ. ಅಸ್ತಿ ಶಾಸ್ತ್ರ ಸಂಗತಿಃ. ಶಾಸ್ತ್ರ ಸಂಗತಿ, ಅಧಿಕರಣ ಸಂಗತಿ ಅಂತ ಹೀಗೆಲ್ಲ ಬೇರೆ ಬೇರೆ ಸಂಗತಿಗಳನ್ನು ಅಂದರೆ ಪ್ರಸ್ತುತಗಳನ್ನು, ಈ ವಿಷಯ ಯಾಕೆ ಪ್ರಸ್ತುತ ಆಗಿದೆ ಅಂತ ಅನ್ನೋದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಅದರ ಮೊದಲನೇದಾಗಿ ಈಗ ಶಾಸ್ತ್ರ ಸಂಗತಿ ಅದು ಇಲ್ಲಿ ಇದ್ದೇ ಇದೆ. ಯಾಕೆಂದರೆ ಈ ಹಿಂದೆ ನಾವೇನು ಪ್ರತಿಪಾದನೆ ಮಾಡಿದ್ದೀವಿ ಅನ್ನೋದನ್ನೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಶ್ರುತಿಗಳಲ್ಲಿ ಬ್ರಹ್ಮನೇ ಜಿಜ್ಞಾಸ್ಯ, ಆ ಬ್ರಹ್ಮನೇ ವಿಷ್ಣು ಅಂತ ಬಂದಿದೆ. ಆದ್ದರಿಂದ ಇಲ್ಲಿ ಬ್ರಹ್ಮ ಜಿಜ್ಞಾಸ ಅಂತ ಬಂದಿದೆ, ಬೇರೆ ಕಡೆ ವಿಷ್ಣು ಅಂತ ಬಂದಿದೆ. ಅದನ್ನೆಲ್ಲ ನಾವು ಸಮನ್ವಯಿಸಿ ನೋಡಿಕೊಂಡ್ರೆ ವಿಷ್ಣುವಿನ ಬ್ರಹ್ಮಶಬ್ದ ವಾಚ್ಯನಾದ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಆದ್ದರಿಂದ ಶಾಸ್ತ್ರ ಸಂಗತಿ ಇದೆ. ಶ್ರುತ್ಯಾದಿ ಸಂಗತಿಸ್ತು ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಶ್ರುತ್ಯುಕ್ತಂ ಬ್ರಹ್ಮ ಜಿಜ್ಞಾಸ್ಯಮಿತ್ಯುಕ್ತಂ. ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಶ್ರುತಿ ಹೇಳಿದೆ, ಅದನ್ನು ತಿಳಿಯಬೇಕು, ಅದೇ ಬ್ರಹ್ಮ ಅಂತ. ಆ ಶ್ರುತ್ಯುಕ್ತವಾದದ್ದು ಬ್ರಹ್ಮ ಅಂತ ಏನಿದೆ, ಆ ಶ್ರುತ್ಯುಕ್ತವಾದ ಬ್ರಹ್ಮ ಏನಿದೆ, ಆ ಬ್ರಹ್ಮವೇ ವಿಷ್ಣು ಅಂತ ನಾವು ಸಮರ್ಥನೆ ಮಾಡುವವರೆಗೂ ಈ ಎಲ್ಲ ವಿಷಯವೂ ಕೂಡ ಪೂರ್ಣ ಹೊಂದಾಣಿಕೆಯನ್ನು ಕಾಣೋದಿಲ್ಲ. ವಿಷ್ಣುತ್ವ, ಆ ಬ್ರಹ್ಮನಿಗೆ ವಿಷ್ಣುತ್ವ ಸಿದ್ಧ ಆದರೆ, ವಿಷ್ಣುವಿಗೆ ಬ್ರಹ್ಮತ್ವ ಸಿದ್ಧ ಆದರೆ, ಆವಾಗ ಬ್ರಹ್ಮತ್ವ ಅಂದರೆ ಗುಣಪೂರ್ಣತ್ವ ಅಂತ ಅರ್ಥ. ಆವಾಗ ಈ ಎಲ್ಲ ವಿಷಯಗಳ ಹೊಂದಾಣಿಕೆ ಆಗ್ತದೆ. ಆದರೆ ಅಲ್ಲೊಂದು ಸಮಸ್ಯೆನೂ ಇದೆ. ಜೀವ ಮತ್ತು ಬ್ರಹ್ಮರ ನಡುವೆ ಭೇದ ಇದೆ ಅಂತ ನೀವು ತತ್ವವಾದಿಗಳು ಹೇಳ್ತೀರಿ, ಆದರೆ ಭೇದಕ ಧರ್ಮ ಯಾವುದು ಕಾಣಲಿಲ್ವಲ್ಲ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಭೇದಕ ಅಭಾವೇನ ಜಿಜ್ಞಾಸ್ಯತಾ ನ ಸಂಭವತಿ. ಭೇದಕ ಧರ್ಮಗಳು ಕಾಣಿಸ್ತಾ ಇಲ್ಲ, ಆದ್ದರಿಂದ ಆ ಬ್ರಹ್ಮನ ಶಬ್ದವಾಚ್ಯವಾದ ವಿಷ್ಣು ಜಿಜ್ಞಾಸೆ ಹೇಗೆ ಅಂತ ಒಂದು ಪ್ರಶ್ನೆ ಉಳಿದೇ ಉಳಿತದೆ. ಅಲ್ಲಿ ಯಾವತ್ತು ನ ಸಾಧ್ಯತೆ ಬ್ರಹ್ಮಣ ಯಾವತ್ತು ವಿಷ್ಣುತ್ವ ನ ಸಾಧ್ಯತೆ ತಾವತ್ ಗುಣಪೂರ್ತಿ ಅಸಿದ್ಧ ಅಂತ ಈಗ ವಾಕ್ಯ ಇದೆ. ವಿಷ್ಣುವಿಗೆ ಬ್ರಹ್ಮತ್ವವನ್ನು ಅಥವಾ ಬ್ರಹ್ಮನಿಗೆ ವಿಷ್ಣುತ್ವವನ್ನು ಸಾಧನೆ ಮಾಡದೆ ಹೋದರೆ ಆವಾಗ ಆ ವಿಷ್ಣುವಿಗೆ ಗುಣಪೂರ್ಣತ್ವ ಸಿದ್ಧ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಬ್ರಹ್ಮನನ್ನೇ ವಿಷ್ಣು ಅಂತ ಹೇಳಬೇಕು ಅಥವಾ ವಿಷ್ಣುವನ್ನೇ ಬ್ರಹ್ಮ ಅಂತ ಹೇಳಬೇಕು. ಮತ್ತು ಆ ಜೀವಕ್ಕೂ ಬ್ರಹ್ಮಕ್ಕೂ ನಡುವಿರುವಂತಹ ಭೇದವನ್ನು ಕೂಡ ತೋರಿಸ್ಬೇಕು, ಭೇದಕ ಧರ್ಮಗಳನ್ನು ತೋರಿಸಿ. ಭೇದಕ ಧರ್ಮಗಳು ಅಂದರೆ ಭೇದ ಜ್ಞಾನಕ್ಕೆ ಕಾರಣವಾದ ಧರ್ಮಗಳು ಅಂತ ಅರ್ಥ. ಅದನ್ನು ತೋರಿಸ್ಬೇಕು. ತತ್ ಶ್ರುತ್ಯುಕ್ತಂ ಬ್ರಹ್ಮ ಅತ್ರ ವಿಷಯ. ಅದಕ್ಕಾಗಿ ಈ ಎಲ್ಲ ಪ್ರಯತ್ನಗಳು ಇಲ್ಲಿ ನಡೆದಿವೆ. ಶ್ರುತ್ಯುಕ್ತವಾದಂತಹ ಬ್ರಹ್ಮ ಏನಿದೆ, ಆ ಬ್ರಹ್ಮವನ್ನೇ ಇಲ್ಲಿ ವಿಷಯ ಅಂತ ಪರಿಗಣನೆ ಮಾಡಿದ್ದಾರೆ. ಈಗ ನೋಡಿ, ಶಾಸ್ತ್ರ ಸಂಗತಿ ಏನು ಅಂತ ಹೇಳಿದ್ವಿ. ಶಾಸ್ತ್ರ ಸಂಗತಿ, ಶ್ರುತಿ ಸಂಗತಿ ಮತ್ತು ಅಧಿಕರಣ ಸಂಗತಿ, ಆ ಮೂರನ್ನು ಕೂಡ ಇಲ್ಲಿ ಜಯತೀರ್ಥರು ತಿಳಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಬ್ರಹ್ಮಮೀಮಾಂಸಾ ಶಾಸ್ತ್ರ, ಈಗೇನು ಈ ಬ್ರಹ್ಮಸೂತ್ರಗಳಿವೆ, ಅದಕ್ಕೆ ಹಿಂದೆ ಬಂದಿರುವಂತಹ ದೈವಮೀಮಾಂಸಾ ಶಾಸ್ತ್ರ, ಆ ದೈವಮೀಮಾಂಸಾ ಶಾಸ್ತ್ರಕ್ಕೂ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೂ ಹೊಂದಾಣಿಕೆ ಇದೆ. ಮತ್ತೆ ಹಿಂದೆ ಬಂದಿರುವಂತಹ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ ಇತ್ಯಾದಿ ವೇದವಾಕ್ಯಗಳೇನಿವೆ, ಆ ವೇದವಾಕ್ಯಗಳಿಗೂ ತದ್ವಿಜಿಜ್ಞಾಸಸ್ವ ಇತ್ಯಾದಿ ವೇದವಾಕ್ಯಗಳಿಗೂ ಹೊಂದಾಣಿಕೆ ಇದೆ. ಹೀಗೆ ಶ್ರುತಿಯ ಸಂಗತಿಯೂ ಇದೆ, ಅಂದರೆ ವೇದವಾಕ್ಯಗಳ ನಡುವೆ ಪರಸ್ಪರ ಹೊಂದಾಣಿಕೆ ಇದೆ. ಮತ್ತು ಶಾಸ್ತ್ರ ಸಂಗತಿ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಮತ್ತು ದೈವಮೀಮಾಂಸಾ ಶಾಸ್ತ್ರ, ಅವುಗಳ ನಡುವಿನ ಹೊಂದಾಣಿಕೆಯೂ ಇದೆ. ಅಧಿಕರಣ ಅಂದರೆ ಹಿಂದಿನ ಜಿಜ್ಞಾಸಾಧಿಕರಣ ಮತ್ತು ಈಗಿನ ಜನ್ಮಾಧಿಕರಣ, ಅವೆರಡರ ನಡುವೆ ಹೊಂದಾಣಿಕೆಯೂ ಇದ್ದೇ ಇದೆ. ಯಾಕೆಂದರೆ ಹಿಂದೆ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಜಿಜ್ಞಾಸೆ ಯಾರನ್ನು ಕುರಿತು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ
ಈ ಜಗಜ್ಜನ್ಮಾದಿ ಕಾರಣತ್ವ ಗುಣಗಳನ್ನು ಹೊಂದಿದಂತಹ ಬ್ರಹ್ಮನ ಬಗ್ಗೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇರೋದ್ರಿಂದ ಅಧಿಕರಣ ಸಂಗತಿಯು ಕೂಡ ಇದ್ದೇ ಇದೆ. ಹೀಗೆ ಶ್ರುತಿ ಸಂಗತಿ, ಅಧಿಕರಣ ಸಂಗತಿ ಇತ್ಯಾದಿಗಳೆಲ್ಲವೂ ಕೂಡ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಕಿಂ ವಿಷ್ಣು ಉತ ಜೀವ ಇದು ಸಂದೇಹ ತತ್ ಶ್ರುತ್ಯುಕ್ತ ಬ್ರಹ್ಮ ಅತ್ರ ವಿಷಯ. ಆ ಬ್ರಹ್ಮನೇ ವಿಷಯ. ವಿಷಯ ಸಂದೇಹ, ಆಮೇಲೆ ಸಂದೇಹಕ್ಕೆ ಕಾರಣವಾದ ಎಲ್ಲ ಪ್ರಮಾಣಗಳು, ಸಂದೇಹಕ್ಕೆ ಕಾರಣವಾದ ಮೂಲಗಳು ಅವೆಲ್ಲ ಇವೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ವಿಷಯ ಅಂದರೆ ಬ್ರಹ್ಮ. ಸಂದೇಹ ಏನು ಅವನ ಬಗ್ಗೆ? ಆ ಬ್ರಹ್ಮನೇ ಜೀವನೋ ಹೇಗೆ ಅಂತ. ಕಿಂ ವಿಷ್ಣು ಉತ ಜೀವ, ಆ ಬ್ರಹ್ಮ ವಿಷ್ಣು ಅನ್ನೋ ಒಬ್ಬ ಪರಾತ್ಪರನಾದ ವ್ಯಕ್ತಿಯೋ ಅಥವಾ ಈ ಜೀವನೇ ಆ ಬ್ರಹ್ಮನೋ ಅಂತ ಸಂದೇಹ. ಉಭಯತ್ರಾಪಿ ಬ್ರಹ್ಮಪದ ಪ್ರಯೋಗ ಏವ ಸಂದೇಹ ಬೀಜಂ. ಸಂದೇಹ ಯಾಕೆ ಬಂತು? ಬೇಕಾಬಿಟ್ಟಿಯಾಗಿ ಸಂದೇಹ ಬರಬಾರದು. ಜೀವನನ್ನು ಕುರಿತು ಬ್ರಹ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ, ಬ್ರಹ್ಮನನ್ನು ಕುರಿತು ವಿಷ್ಣುವನ್ನು ಕುರಿತು ಬ್ರಹ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಹೀಗೆ ಸಂದೇಹ ಬರಲಿಕ್ಕೆ ಬೀಜ ಅಂದರೆ ಕಾರಣ ಇದೆ. ಬ್ರಹ್ಮ ಅಂತ ಬ್ರಹ್ಮಾಣಿ ಜೀವ ಸರ್ವೇಪಿ, ಜೀವನಿಗೂ ಕೂಡ ಬ್ರಹ್ಮ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ನಮ್ಗೆ ಜಿಜ್ಞಾಸೆ ಬಂದರೆ, ಬ್ರಹ್ಮಾಣಿ ಜೀವ ಸರ್ವೇಪಿ, ಎಲ್ಲಾ ಜೀವರು ಕೂಡ ಬ್ರಹ್ಮರೇ ಆಗಿದ್ದಾರೆ ಅಂತ ಆಚಾರ್ಯರೇ ಸರ್ವಮೂಲದಲ್ಲಿ ಒಂದು ಪ್ರಮಾಣವನ್ನು ಕೂಡ ತೋರಿಸಿದ್ದಾರೆ. ಅದು ಒಂದು ನಾವು ನಮ್ಮ ಶಾಸ್ತ್ರಕ್ಕನುಸಾರವಾಗಿ ವಿಚಾರ ಮಾಡುವುದಾದರೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಕಡೆಗಳಲ್ಲಿ ಆ ವೇದವಾಕ್ಯಗಳನ್ನು ಗಮನಿಸಿದರೂ ಕೂಡ ಜೀವನೇ ಬ್ರಹ್ಮ ಅಂತ ಗೊತ್ತಾಗ್ತದೆ, ಜೀವನೇ ಬ್ರಹ್ಮ ಅಂತ ಕಂಡು ಬರ್ತಾ ಇದೆ ಅಂತ ಹೀಗಿದು ಸಾಮಾನ್ಯವಾಗಿ. ಯಾಕೆಂದರೆ ಆಚಾರ್ಯರು ಕೊಟ್ಟ ಪ್ರಮಾಣವನ್ನು ಎಲ್ಲರೂ ನಂಬಬೇಕಾಗಿಲ್ಲ. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಕಾ ಅಂತ ಪರಮೋಪನಿಷತ್ ಅಂತ ಹೇಳಿದ್ದಾರೆ ಆಚಾರ್ಯರು. ಆ ಪರಮೋಪನಿಷತ್ತನ್ನು ಎಲ್ಲರೂ ಪ್ರಮಾಣ ಅಂತ ಸ್ವೀಕಾರ ಮಾಡದೆ ಹೋದ್ರು ಛಾಂದೋಗ್ಯ, ಬೃಹದಾರಣ್ಯಕ ಮೊದಲಾದ ಪ್ರಸಿದ್ಧ ಉಪನಿಷತ್ತುಗಳಲ್ಲೇ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಇತ್ಯಾದಿ ಕಡೆಗಳಲ್ಲಿ ಆ ಜೀವನೇ ಬ್ರಹ್ಮ ಅಂತ ತಿಳಿದು ಬರ್ತಾ ಇದೆ. ಹೀಗೆ ಎರಡಕ್ಕೂ ಕಾರಣ ಇರೋದ್ರಿಂದ ಸಂದೇಹ ಬಂದಿದೆ. ಯದ್ಯಪಿ ಪೂರ್ವಾಧಿಕರಣೆ ವಿಷ್ಣಾವೇವ ಬ್ರಹ್ಮಶಬ್ದ ಮುಖ್ಯ ಇತ್ಯುಕ್ತಂ ತಥಾಪಿ ಸ್ವಕೃತ ವ್ಯಾಖ್ಯಾನ ಸ್ಥಾಪನಾಯ ಭಾಷ್ಯಕಾರೈ ಏವ ಉಕ್ತತ್ವಾತ್ ಭವತಿ ಸಂದೇಹ. ಹಿಂದಿನ ಅಧಿಕರಣದಲ್ಲಿ ಈ ಜಿಜ್ಞಾಸಾಧಿಕರಣದಲ್ಲಿ ವಿಷ್ಣುವಿನಲ್ಲೇ ಬ್ರಹ್ಮಶಬ್ದದ ಪ್ರಯೋಗ ಇದೆ ಮುಖ್ಯವಾಗಿ ಅಂತ ಅಲ್ಲಿ ವಿಷಯ ಬಂದಾಗಿದೆ. ಆದರೂ ಮತ್ತೆ ಯಾಕೆ ಸಂದೇಹ ಬಂದಿದೆ? ಯಾಕೆ ಮತ್ತೆ ಈಗ ಅದೇ ವಿಷಯವನ್ನು, ಅದೇ ಸಂದೇಹವನ್ನು ಮತ್ತೆ ಯಾಕೆ ಕೈಗೆತ್ಕೋತಾ ಇದ್ದೀರಿ ಅಂದರೆ, ತಥಾಪಿ ಸ್ವಕೃತ ವ್ಯಾಖ್ಯಾನ ಸ್ಥಾಪನಾಯ, ಆ ಹಿಂದೆ ಆ ಬ್ರಹ್ಮನನ್ನೇ ವಿಷ್ಣು ಅಂತ ಹೇಳಿದ್ದು, ವಿಷ್ಣುವನ್ನೇ ಬ್ರಹ್ಮ ಅಂತ ಹೇಳಿದ್ದೇನಿದೆಯಲ್ಲ, ಅದು ಆಚಾರ್ಯರು ಮಾಡಿದ ಕೆಲಸ. ಆಚಾರ್ಯರು ಮಾಡಿದ ಆ ವಿಷಯವನ್ನು ಎಲ್ಲರೂ ಕೂಡ ಒಪ್ಪಬೇಕಲ್ಲ, ಒಪ್ಪಲಿಕ್ಕೆ ಉಳಿದವ್ರಿಗೆ ಕಷ್ಟ ಆಗ್ತದೆ. ಆಚಾರ್ಯ ಯಾಕೆ ಮಾಡಿದ್ದಾರೆ ಅಂದರೆ ಸ್ವಕೃತ ವ್ಯಾಖ್ಯಾನ ಸಮರ್ಥನಾಯ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರಕ್ಕೆ ತಾನೇನು ವ್ಯಾಖ್ಯಾನ ಮಾಡಿದ್ದೇನೆ, ಆ ವ್ಯಾಖ್ಯಾನವನ್ನು ಸಮರ್ಥನೆ ಮಾಡಲಿಕ್ಕೆ ತಾವು ಹೇಳಿಕೊಂಡಂಥ ಪ್ರಮಾಣಗಳು. ಆದ್ದರಿಂದ ಅವರೇ ಹೇಳಿದ ಪ್ರಮಾಣಗಳನ್ನು ಹೇಗೆ ನಂಬೋದು ಅಂತ ಪ್ರಶ್ನೆ ಬರ್ತಿರ್ತದೆ. ನೀವು ಹೇಳಿದ ಪ್ರಮಾಣಗಳನ್ನು ಬಿಡಿ, ಸೂತ್ರಕಾರರೇ ಏನಾದ್ರು ತೋರಿಸಿದಾರಾ ಅಂತ ಒಂದು ಜಿಜ್ಞಾಸೆ ಬರ್ತದೆ. ತಮ್ಮ ವ್ಯಾಖ್ಯಾನವನ್ನು ಸಮರ್ಥನೆ ಮಾಡಲಿಕ್ಕಾಗಿ ಭಾಷ್ಯಕಾರರೇ ಅದನ್ನು ಹೇಳಿರೋದ್ರಿಂದ ಸೂತ್ರಕಾರರು ಹೇಳಿಲ್ವಲ್ಲ, ಸೂತ್ರಕಾರರು ಏನಾದ್ರು ಹೇಳಿದಾರಾ ಹೇಳ್ರಿ, ಸೂತ್ರಕಾರ ಹೇಳಿದ್ದನ್ನು ತಿಳಿಸಿರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈಗಿನ ಅಧಿಕರಣ ಇದು ಹೊರಟಿದೆ. ಅದರಿಂದ ಇನ್ನೂ ಸಂದೇಹ ಇದ್ದೇ ಇದೆ. ಸಂದೇಹ ಅಂತನ್ನೋದು ಆಚಾರ್ಯರು ಹೇಳಿದ ಮೇಲೆ ಸಾಕು ಸಂದೇಹ ಪರಿಹಾರ ಕಾಣುತ್ತದೆ ಅಂತ ಕೆಲವರು ಭಾವಿಸ್ತಾರೆ. ಆಚಾರ್ಯರು ಹೇಳಿದ್ರು ಕೂಡ ಸಂದೇಹ ಪರಿಹಾರ ಆಗಲಿಲ್ಲ ಅಂತ ಭಾವಿಸುವವರು ಕೂಡ ಇರ್ತಾರೆ. ಅದಕ್ಕಾಗಿ ಬೇರೆ ಬೇರೆ ಅವರಿಗೆ ಬರುವಂತಹ ಬೇರೆ ಬೇರೆ ರೀತಿಯ ಸಂದೇಹಗಳನ್ನು ಹೀಗೆ ಬೇರೆ ಬೇರೆ ಮೂಲಗಳಿಂದ ಪರಿಹರಿಸಬೇಕಾಗ್ತದೆ. ಜೀವ ಏವ ಇದಂ ಬ್ರಹ್ಮ ಇತಿ ಪೂರ್ವಪಕ್ಷ. ಕೆಲವರು ಪೂರ್ವಪಕ್ಷ ಮಾಡ್ತಾರೆ ಇನ್ನೂ ಕೂಡ, ಜೀವವೇ ಈ ಬ್ರಹ್ಮ. ಯಾಕೆಂದರೆ ಜಾತಿ ಜೀವೇತಿ ಬ್ರಹ್ಮ ಶಬ್ದಸ್ಯ ಜೀವೇ ರೂಢತ್ವಾತ್. ಜೀವವೇ ಬ್ರಹ್ಮ ಯಾಕೆ ಹೇಳಬೇಕಾಗೆ ನೋಡಿ, ಆವಾಗ ನಾನು ಹೇಳಿದ್ದಕ್ಕಿಂತ ಇಲ್ಲಿ ಕಾರಣ ಬೇರೆ ಇದೆ, ಇದು ಮುಖ್ಯವಾದ ಕಾರಣ. ಜೀವವೇ ಬ್ರಹ್ಮ ಅಂತ ಎಲ್ಲಿ ಬಂದಿದೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಕಡೆಗಳಲ್ಲಿ, ತತ್ವಮಸಿ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ ಅಂತ ನಾನು ಹೇಳಿದೆ. ಅದಕ್ಕಿಂತ ಈ ಕೋಶವನ್ನೆಲ್ಲರೂ ಒಪ್ತಾರೆ. ವ್ಯಾಕರಣದ ಪಾಠ, ತರ್ಕದ ಪಾಠ, ಈ ಪಾಠಗಳು ಎಲ್ಲ ಶಾಸ್ತ್ರಾಭ್ಯಾಸಗಳಿಗೂ ಕೂಡ ಹಾಗೇ ಇರ್ತವೆ.
ಉಪನಿಷತ್ತಿನ ಪಾಠ ಹಾಗೇ ಇರ್ತದಂತಿಲ್ಲ. ಸಂಸ್ಕೃತದ ಅಧ್ಯಯನ ಮಾಡಿ ಶಾಸ್ತ್ರದ ಅಧ್ಯಯನಕ್ಕೆ ಬರುವಂಥ ಎಲ್ರಿಗೂ ಕೂಡ ಕೋಶದ ಪರಿಚಯ ಇದ್ದೇ ಇರ್ತದೆ. ಅದಕ್ಕಾಗಿ ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ ಒಂದು ಕೋಶ ಅಥವಾ ಧಾತು. ಬೃಹ ಅನ್ನೋ ಶಬ್ದ ಜಾತಿಯನ್ನು ಹೇಳ್ತದೆ, ಬ್ರಾಹ್ಮಣ ಜಾತಿಯನ್ನು ಹೇಳ್ತದೆ, ಜೀವನನ್ನು ಹೇಳ್ತದೆ, ಕಮಲಾಸನ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಮತ್ತು ಶಬ್ದರಾಶಿ ಅಪಾರವಾದ ಶಬ್ದರಾಶಿಯನ್ನು ಕೂಡ ಬ್ರಹ್ಮ ಅಂತ ಶಾಸ್ತ್ರ ರಾಶಿಯನ್ನು, ವೇದಗಳನ್ನ, ಉಪನಿಷತ್ತುಗಳನ್ನ, ಪುರಾಣಾದಿಗಳನ್ನೆಲ್ಲವನ್ನು ಕೂಡ ಬ್ರಹ್ಮ ಅಂತ ಶಬ್ದದಿಂದ ಹೇಳ್ತಾರೆ. ಇಲ್ಲಿ ಹೇಳಿರುವುದು ಬೃಹಜಾತಿ ಜೀವೇತಿ ಇಷ್ಟೇ ಬಂದಿದೆ. ಇದು ಬ್ರಹ್ಮ ಶಬ್ದಸ್ಯ ಜೀವೇ ರೂಢತ್ವಾತ್. ಬ್ರಹ್ಮಶಬ್ದ ಅನ್ನೋದು ಜೀವನಲ್ಲಿ ರೂಢಿಯಿಂದ ಪ್ರವೃತ್ತ ಆಗಿದೆ. ಯದ್ಯಪಿ ಬ್ರಹ್ಮಶಬ್ದ ವಿಷ್ಣುವೋ ಪ್ರವರ್ತತೆ, ವಸ್ತುತಃ ಬ್ರಹ್ಮಶಬ್ದಕ್ಕೆ ವಿಷ್ಣುವಿನಲ್ಲೇ ಮುಖ್ಯವಾಗಿ ಪ್ರವೃತ್ತಿ ಇದೆ. ತಥಾಪಿ ತಸ್ಯ ಅತ್ರ ಯೋಗೇನೈವ ಪ್ರವೃತ್ತೇ. ಈ ವಿಷ್ಣುವನ್ನ ಬ್ರಹ್ಮಶಬ್ದ ಹೇಗೆ ಹೇಳ್ತದೆ ಅಂದರೆ ಯೋಗದಿಂದ ಹೇಳ್ತದೆ. ಬೃಹ ಧಾತು, ಅದಕ್ಕೆ ಮನಿನ್ ಅಂತ ಪ್ರತ್ಯಯ, ಸಕಲ ಗುಣ ಪರಿಪೂರ್ಣನಾದ್ರಿಂದ ಅವನನ್ನು ಬ್ರಹ್ಮ ಅಂತ ನೀವು ಹೇಳುವುದೇನಿದೆ ಯೋಗದಿಂದ ಹೇಳ್ತೀರಿ. ರೂಢಿ ಮತ್ತು ಯೋಗ ಇವೆರಡನ್ನು ಪರಿಗಣಿಸಿದಾಗ ಯೋಗಕ್ಕಿಂತ ರೂಢಿ ಮುಖ್ಯ. ರೂಢೇರೇವ ಬಲವತ್ವಾತ್ ಜೀವವಾಚಿತ್ವಮೇವ ಮುಖ್ಯಂ. ರೂಢಿ ಯೋಗಯೋಶ್ಚ ರೂಢೇರೇವ ಬಲವತ್ವಾತ್. ಅದೇ ರೂಢಿಯೇ ಬಲಿಷ್ಠ ಆದ್ದರಿಂದ ಈ ಬ್ರಹ್ಮಶಬ್ದಕ್ಕೆ ಯೋಗದಿಂದ ವಿಷ್ಣು ವಾಚಿತ್ವವನ್ನು ಹೇಳುವುದಕ್ಕಿಂತ ಈ ರೂಢಿಯಿಂದ ಜೀವವಾಚಿತ್ವವನ್ನು ಹೇಳುವುದೇ ಹೆಚ್ಚು ಯೋಗ್ಯ. ಯೋಗಕ್ಕಿಂತ ರೂಢಿ ಯಾಕೆ ಮುಖ್ಯ? ಹಾಗೆ ಪ್ರಶ್ನೆ ಮಾಡುವವರು ಯಾಕೆ ಮಾಡ್ತಿದ್ದಾರೆ ಅಂದರೆ, ಭಾಷೆ ಇರುವುದು ಇನ್ನೊಬ್ಬರಿಗೆ ಅರ್ಥ ಆಗಲಿಕ್ಕಾಗಿ, ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಲಿಕ್ಕಾಗಿ ನಾವು ಭಾಷೆಯನ್ನು ಪ್ರಯೋಗ ಮಾಡ್ತೀವಿ ಹೊರತು ಅದಕ್ಕೆ ಬೇರೆ ಏನು ದೊಡ್ಡ ಸಾಧನೆ ಇರೋದಿಲ್ಲ. ಇನ್ನೊಬ್ಬರಿಗೆ ಸಂಸ್ಕೃತವನ್ನು ಬಲ್ಲಂಥವರಿಗೆ, ಸಂಸ್ಕೃತದ ಬೇಸಿಕ್ ಸಂಗತಿಗಳನ್ನು ಬಲ್ಲಂಥವರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಅದಕ್ಕೆ ಕೋಶ ಇತ್ಯಾದಿಗಳು ನೆರವಬೇಕಾಗ್ತದೆ. ಕೋಶ, ವ್ಯಾಕರಣ ಇತ್ಯಾದಿ ಕಡೆಗಳಲ್ಲಿ ಬೃಹ ಜಾತಿ, ಬೃಹ ಅಂತ ಶಬ್ದ, ಆ ಶಬ್ದಕ್ಕೆ ಜಾತಿ ಅಂತ ಒಂದರ್ಥ, ಜೀವ ಅಂತ ಒಂದರ್ಥ, ಹೀಗೆಲ್ಲ ಅರ್ಥಗಳು ಸ್ಪಷ್ಟವಾಗಿ ಕಂಡು ಬಂದಿವೆ. ಆದ್ದರಿಂದ ರೂಢಿಯೇ ಮುಖ್ಯ. ಯೋಗವನ್ನೇನು ಮುಖ್ಯ ಅಂತ ಹೇಳಿದರೆ ಇನ್ನೊಬ್ರಿಗೆ ನೀವು ಹೇಳಿದೇನೋ ಅರ್ಥ ಆಗೋದಿಲ್ಲ ಅಂತ ಆಗಿಬಿಡ್ತದೆ. ಯೋಗವನ್ನೇ ಅವಲಂಬಿಸಿ ಎಲ್ಲರೂ ವಾಕ್ಯ ಪ್ರಯೋಗ ಮಾಡುವುದಾದರೆ ಈ ಶಬ್ದಕ್ಕೆ ಯೋಗದಿಂದ ನಾವೊಂದು ಈ ಅಭಿಪ್ರಾಯವನ್ನು, ಇನ್ನೊಂದು ಯಾವುದೋ ನಿರ್ದಿಷ್ಟ ಅಭಿಪ್ರಾಯವನ್ನು ನಾನು ಹೇಳುವ ತಾತ್ಪರ್ಯ ಇಟ್ಕೊಂಡಿದ್ದೆ ಅಂತ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾ ಹೋದರೆ ಆ ಮಾತನ್ನು ಆಡುವವನಿಗೆ ಆ ಅರ್ಥ ತಿಳಿದ್ರೂ ಕೂಡ ಕೇಳುವವರು ಯಾರಿಗೂ ಇವನು ತಾತ್ಪರ್ಯ ಏನು ಅಂತ ತಿಳಿಯೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವರಿಗೆ ಕೋಶ, ವ್ಯಾಕರಣ ಇತ್ಯಾದಿಗಳೇ ಬಲ. ಆದ್ದರಿಂದ ಆ ಕೋಶ ಮತ್ತು ವ್ಯಾಕರಣಗಳೇ ರೂಢಿ ಅಂತ ತಾತ್ಪರ್ಯ. ರೂಢೇರೇವ ಬಲವತ್ವ ಜೀವವಾಚಿತ್ವವೇ ಮುಖ್ಯಂ. ನಚ ರೂಢಿ ಪರಿತ್ಯಾಗೇನ ಯೋಗಾಂಗೀಕಾರ ಯುಕ್ತ. ರೂಢಿಯನ್ನು ಪರಿತ್ಯಾಗ ಮಾಡಿ ಯೋಗವನ್ನೇ ಸ್ವೀಕಾರ ಮಾಡುವುದು ಯಾವ ಕಾರಣಕ್ಕೂ ಕೂಡ ಸರಿಯಲ್ಲ. ಬಾಧಕಂ ವಿನಾ ಮುಖ್ಯಾರ್ಥ ತ್ಯಾಗ ಅಯೋಗಾತ್. ಈ ರೂಢಿಯ ಅರ್ಥವನ್ನು ಬಿಡಬೇಕಾದ್ರೆ ಅದಕ್ಕೊಂದು ಏನಾದರೂ ಬಾಧಕ ಇರಬೇಕು. ಹಾಗೆ ಬಾಧಕ ಇದ್ದಾಗ ಮಾತ್ರ ಆ ಮುಖ್ಯಾರ್ಥವನ್ನು ಬಿಟ್ಟು ಆ ಯೌಗಿಕ ಅರ್ಥವನ್ನು ಸ್ವೀಕಾರ ಮಾಡಬೇಕು. ನಚ ತತ್ರ ತಾದೃಶಂ ಬಾಧಕಂ ಅಸ್ತಿ. ಈಗ ಪ್ರಸ್ತುತ ನಾವೇನು ವಿಷಯ ನೋಡ್ತಾ ಇದ್ದೀವಿ, ಇದಕ್ಕೆ ಅಂಥದ್ದು ಯಾವುದೇ ಬಾಧಕ ಇಲ್ಲ. ತಸ್ಮಾತ್ ಜಾತ್ಯಾದೇಹ ಮುಖ್ಯತಃ ಅಜಿಜ್ಞಾಸ್ಯತ್ವಾತ್ ದೇಹಾತ್ಮ ವಿವೇಕಸ್ಯ ಅವಶ್ಯಕತ್ವಾತ್ ಜೀವ ಏವ ಇದಂ ಬ್ರಹ್ಮ. ಅದರಿಂದ ಏನು ಅರ್ಥ ಆಯ್ತು ಅಂದರೆ, ಈ ಬ್ರಹ್ಮ ಶಬ್ದಕ್ಕೆ ಜಾತಿ ಇತ್ಯಾದಿಗಳ ಅರ್ಥ ಇದೆ. ಇಷ್ಟೆಲ್ಲ ಅರ್ಥಗಳಿರುವಾಗ ಅಲ್ಲಿ ಅರ್ಥಗಳನ್ನು ನಾವು ಯಾವ್ದು ತಗೋಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಬ್ರಾಹ್ಮಣತ್ವ ಜಾತಿ ಮೊದಲಾದದ್ದು ಅದು ಜಿಜ್ಞಾಸೆಗೇನು ಯೋಗ್ಯ ಅಲ್ಲ, ಅದ್ರ ಬಗ್ಗೆ ಜಿಜ್ಞಾಸೆ ಮಾಡಿ ಏನು ಉಪಯೋಗ ಇಲ್ಲ. ಅಯೋಗ್ಯತ್ವ ಅಂತ ಅದನ್ನೇ ಹೇಳಿರೋದು. ಯಾವಾಗೋ ಒಂದ್ಸರಿ ತಾತ್ಕಾಲಿಕವಾಗಿ ಆ ಬ್ರಾಹ್ಮಣತ್ವ ಜಾತಿ ಬಗ್ಗೆ ಜಿಜ್ಞಾಸೆ ಮಾಡಬೇಕೇ ಹೊರತು ಅದಕ್ಕಾಗಿ ಒಂದು ದೊಡ್ಡ ಗ್ರಂಥ ಬರೆಯುವುದರಲ್ಲಿ ಏನು ಅರ್ಥ ಇಲ್ಲ. ತಸ್ಮಾತ್ ರೂಢಿಯೋಗಯೋಶ್ಚ ಮುಖ್ಯ ನಚ ರೂಢಿ ಪರಿತ್ಯಾಗೇನ ಯೋಗಾಂಗೀಕಾರ ಯುಕ್ತ. ಬಾಧಕಂ ವಿನಾ ಮುಖ್ಯಾರ್ಥತ ಅಯೋಗಾತ್ ನಚ ಅರ್ಥ ತಾದೃಶಂ ಬಾಧಕಮಸ್ತಿ. ಈಗ ನಾವು ನೋಡ್ತಿರೋ ತತ್ವಪ್ರಕಾಶಿಕಾದಲ್ಲಿ ತಸ್ಮಾತ್ ಇದಾದ್ಮೇಲೆ
ಜೀವ ಏವ ಇದಂ ಬ್ರಹ್ಮ ಅಂತಿದೆ. ತಸ್ಮಾತ್ ಆದಮೇಲೆ ಜೀವ ಏವ ಇದಂ ಬ್ರಹ್ಮ ಅನ್ನೋದರ ನಡುವೆ ಜಾತ್ಯಾದೇಹ ಮುಖ್ಯತಃ ಅಜಿಜ್ಞಾಸ್ಯತ್ವಾತ್ ದೇಹಾತ್ಮ ವಿವೇಕಸ್ಯ ಅವಶ್ಯಕತ್ವಾತ್ ಇಷ್ಟು ಒಂದು ವಾಕ್ಯ ತತ್ವಪ್ರಕಾಶಕಗಳಲ್ಲಿ ಬೇರೆ ಬೇರೆ ಪಾಠಗಳಲ್ಲಿ ಕಂಡು ಬರ್ತದೆ. ಆದರೆ ಈ ವಾಕ್ಯ ಪ್ರಕ್ಷಿಪ್ತ ಅಂತ ಸತ್ಯಾಭಿನವ ತೀರ್ಥ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಆದ್ದರಿಂದ ಅದನ್ನು ಪ್ರಕ್ಷಿಪ್ತ ಅಂತಾದರೂ ಇಟ್ಕೊಳ್ಳೋಣ ಅಥವಾ ಪ್ರಕ್ಷಿಪ್ತ ಅಲ್ಲ ಅಂತಾದರೂ ಇಟ್ಕೊಳ್ಳೋಣ, ಅಂತೂ ಈಗೊಂದು ವಾಕ್ಯ ಇದೆ ಅಂತ ಅನ್ನೋದು ಗಮನದಲ್ಲಿ ಇರಬೇಕು. ಬ್ರಾಹ್ಮಣ ಜಾತಿ ಬಗ್ಗೆ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡಿ ಜಿಜ್ಞಾಸೆ ಮಾಡಿದ್ರಿಂದ ಏನು ಉಪಯೋಗ ಇಲ್ಲ. ದೇಹಾತ್ಮ ವಿವೇಕ ಅಂತ ಅನ್ನೋದು ಬಹಳ ಅವಶ್ಯಕ. ಅಂದರೆ ದೇಹವು ಆತ್ಮವು ಎರಡು ಕೂಡ ಭಿನ್ನ ಭಿನ್ನ ಅಂತ ಅನ್ನುವ ಜ್ಞಾನ ಸಾಧಕನಿಗೆ ಬಹಳ ಅವಶ್ಯಕ. ಆದ್ದರಿಂದ ಜೀವವೇ ಬ್ರಹ್ಮ, ಜೀವಯವ ಇದಂ ಬ್ರಹ್ಮ, ಈ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದಂಥ ಬ್ರಹ್ಮ ಅಂದರೆ ಜೀವವೇ ಆಗಿದೆ. ತಸ್ಯತೆ ಸ್ವಪ್ರಕಾಶತ್ವೇನ, ಆ ಜೀವವು ಸ್ವಪ್ರಕಾಶ ಆಗಿರುವುದರಿಂದ ಅಸಂದಿಗ್ಧತ್ವಾತ್, ಅದು ಸಂದಿಗ್ಧವೇ ಅಲ್ಲ, ಅದರಿಂದ ಅಜಿಜ್ಞಾಸ್ಯತ, ಅದ್ರ ಬಗ್ಗೆ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತಿಷ್ಟು ಪ್ರಶ್ನೆ ಉಳಿತದೆ. ಹೀಗೆ ಪ್ರಶ್ನೆ ಬಂದಾಗ ಅಥ ಸಿದ್ಧಾಂತಯತ್ ಸೂತ್ರಂ ಅವತಾರಯತೆ, ಇಂಥ ಒಂದು ಪ್ರಶ್ನೆಗೆ ಸಿದ್ಧಾಂತದ ಉತ್ತರವನ್ನು ಹೇಳುವಂತಹ ಸೂತ್ರವನ್ನು, ಸಿದ್ಧಾಂತಯತ್ ಸೂತ್ರಂ, ಸಿದ್ಧಾಂತವನ್ನು ಉತ್ತರವನ್ನು ಹೇಳುವಂತಹ ಸೂತ್ರವನ್ನು ಬ್ರಹ್ಮಣ ಎಂಬ ಶಬ್ದದಿಂದ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಣು ಲಕ್ಷಣಮಾಹ ಅಂತ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.